ಇದು ಅಂದರೆ ಎಲ್ಲೋ ಕೂಡ ನೋಡ್ಬೋದು ಗ್ರಾಮದಲ್ಲಿ ಒಂದು ಮಡುಗಟ್ಟಿದ ವಾತಾವರಣ ಇದೆ. ಗ್ರಾಮಸ್ಥರು ಕೂಡ ಆಘಾತ ಆಗಿದೆ. ಒಂದು ಇಡೀ ಗ್ರಾಮದ ಅಂದರೆ ಈ ಗ್ರಾಮದಿಂದ ಹೊಂಟಂಥ 17 ಜನರಲ್ಲಿ 13 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಕೂಡ ಒಂದೇ ಕುಟುಂಬದ 4 ಮೃತಪಟ್ಟಿದ್ದು ದೊಡ್ಡ ಆಘಾತ ಆಗಿದೆ. ಸಹಜವಾಗಿ ಕೂಡ ಇಲ್ಲಿ ಗ್ರಾಮಸ್ಥರು ಕೂಡ ಬೆಳಗ್ಗೆಂದು ಕೂಡ ಏನು ಮೃತರ ಮನೆ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಕೂಡ ಹೇಳ್ತಾರೆ. ಗ್ರಾಮದ ಮುಖಂಡರ ಜೊತೆಗಿದ್ದಾರೆ. ಸರ್, ಏನಾಯ್ತು? ಏನು ಸರ್ ಏನೇನಾಯಿತು? ನಮಗೆ ತಿಳಿದ ಮಟ್ಟಿಗೆ ಬೆಳಗ್ಗೆ 3:30-4 ಗಂಟೆಗೆ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಹಾವೇರಿ ಜಿಲ್ಲೆ ಗುಂಡೇನಹಳ್ಳಿ ಕ್ರಾಸ್ನಲ್ಲಿ ಅಂಥೇಳಿ ಟಿ ವಿ ನ್ಯೂಸ್ನಲ್ಲೆಲ್ಲ ಬಂತು. ನಾವು ಟಿ ವಿ ನ್ಯೂಸ್ನಲ್ಲಿ ಕೇಳಿದ್ವಿ. ಇವರೆಲ್ಲ ನಮಗೆ ನಮ್ಮ ನೆಂಟರುಗಳೇ ಸಂಬಂಧಪಟ್ಟವ್ರಿಗೆ. ಪಾಪ ಇಂಥ ದುರಂತ ಆಗಿ ಹೋಗ್ಬಿಡ್ತಲ್ಲ, ಎಂಥ ಈ ದುರಂತ ಹೇಳಿಬಿಟ್ಟು ನಮಗೆಲ್ಲ ಭಾಳ ದಿಗ್ಭ್ರಮೆ ಆಯಿತು. ಹಾಗಾಗಿ ನಾವು ನೋಡೋಕೆ ಬಂದ್ವಿ. ಇವರಿಗೆಲ್ಲ ಭಾಳ ದುರಂತ ಆಯಿತು, ಅನ್ಯಾಯ. ಇದು ಎಲ್ಲ ಒಂದೇ ಫ್ಯಾಮಿಲಿ ಕುಟುಂಬನೇ ಹೋಗಿರೋದು, ದೇವರಿಗಾಗಿ ಹೋಗಿದ್ದಾರೆ. ಬರುವಾಗ ರಾತ್ರಿ ಬೆಳಗಿನ ಜಾವ 3:30-4 ಗಂಟೆಗೆ ಇದು ಆಗಿದೆ ಅನಾಹುತ. ಅದರಿಂದ ಇದು ಭಾಳ ಒಂದು ದುರಂತ ಘಟನೆ. ಇಂಥ ಘಟನೆ ಯಾರಿಗೂ ಒಂದೇ ಕುಟುಂಬದ ಸುಮಾರು ಜನ ಕೂಡ ಒಂದೇ ಕುಟುಂಬದ ನೆಂಟರು ಸಂಬಂಧ, ಒಂದೇ ಕುಟುಂಬ ಸಂಬಂಧ ಎಲ್ಲ ಅಷ್ಟೇ. ಅವರು ಎಲ್ಲ ಸಂಬಂಧಿಕರಾಗಿರೋದ್ರಿಂದ ದೇವರಿಗೆ ಹೋಗಿದ್ರು ಒಟ್ಟಾರೆಯಾಗಿ ಹೋಗಿ ಇಂಥ ದುರಂತ ಸಂಭವಿಸಿದೆ. ಪಾಪ ಭಾಳ ಅಗಾಧವಾದ ನಷ್ಟ ಮತ್ತು ಕಷ್ಟ ಉಂಟಾಗಿದೆ. ಇದನ್ನು ಇರುವಂಥ ಗ್ರಾಮಸ್ಥರು ಕೂಡ ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ 13 ಜನ ಏನು ಭದ್ರಾವತಿ ಎಮ್ಮೆಟೆ ಗ್ರಾಮ ಇದೆ, ಈ ಗ್ರಾಮದಿಂದ ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 4 ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆತಂಕ ಆಗಿದೆ, ಆಘಾತ ಕೂಡ ಆಗಿದೆ. ಈ ನೋಡ್ಬೋದು ಬೆಳಗ್ಗೆಯಿಂದ ಕೂಡ ವಾತಾವರಣ ಹೇಗಿದೆ ಅಂತೇಳಿ. ಸೊ ಅಲ್ಲಿಂದ ಏನು ಮಾಹಿತಿ ಬರ್ತಾ ಇದೆ ನಿಮಗೆ ಅಂತ? ಇನ್ನೂ ಏನು ಮಾಹಿತಿ ಬಂದಿಲ್ಲ ಸರ್. ನಮಗೆ ಹೋಗ್ಯಾರ ಒಟ್ಟು ಇಲ್ಲಿಂದ ಮಾಹಿತಿ ಏನು ಅಲ್ಲಿಂದ ಆ ಕಡೆಯಿಂದ ಬಂದಿಲ್ಲ. ಇಲ್ಲಿ ಬೆಳಗ್ಗೆನೇ ಅಷ್ಟೊತ್ತಿಗೆ ಕಾರು ಒಮ್ಮಿನಿ ತಗೊಂಡು ಹೋಗಿದ್ದಾರೆ. ಇನ್ನೂ ಮಾಹಿತಿ ಏನೂ ಬಂದಿಲ್ಲ. ಅಲ್ಲಿ ಏನು ಮಾಹಿತಿ ಬಂದ ಮೇಲೆ ವಿಚಾರ ಮುಂದಿನ ಇದು ಮಾಡ್ಬೋದು. ಎಷ್ಟು ಜನ ಹೋಗಿದ್ರು ಒಟ್ಟು ಇಲ್ಲಿಂದ ಭದ್ರಾವತಿಯಿಂದ? ಇಲ್ಲಿಂದ ಒಟ್ಟು 17 ಜನ ಹೋಗಿದ್ರು ಸರ್. 17 ಜನರಾಗಿ 13 ಜನ ಡೆತ್ ಆಗ್ಯಾರ. ಆಮೇಲೆ ಅರ್ಪಿತಾ, ಇನ್ನೊಂದು ಹುಡುಗ 7 ವರ್ಷದ್ದು, ಇನ್ನೊಂದಿಬ್ಬರು ಹೋಗ್ಬೋದು ಅಂತ ಒಂದು ಸೂಚನೆ ಬಂದಿತ್ತು. 17 ಜನರಾಗಿ 15 ಜನನು ಕಾಯಿಮೆ ನಂಗೆ ಕಾಣ್ತಿತ್ತು. 13 ಜನ ಈಗ ಪ್ಲಾಟ್ ಹೋಗ್ಯಾರ. ಇನ್ನೂ ಇಬ್ಬರು ಸಾಯ್ಬೋದು ಅಂತ ಹೇಳಿದ್ರು. ಸೀರಿಯಸ್ ಇದ್ದಾರೆ? ಸೀರಿಯಸ್ ಇದ್ದಾರೆ. ಇನ್ನಿಬ್ಬರು ಮಾತ್ರ ಅರ್ಪಿತಾ, ಇನ್ನೊಂದು ಹುಡುಗ 7 ವರ್ಷದ್ದು, ಅವರಿಬ್ಬರೇ ಉಳ್ಕೊಂಡಿರು. ಈ ನಾಗೇಶ್ವರ ಕುಟುಂಬದಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ? ನಾಗೇಶ್ವರ ಕುಟುಂಬದಲ್ಲಿ ನಾಗೇಶಪ್ಪನ ಕುಟುಂಬದಾಗ ನಾಗೇಶಪ್ಪ, ಇಶಾಲಾಕ್ಷಿ, ಆದರ್ಶು, ಅರ್ಪಿತಾ ಒಬ್ಬಳು ಹುಡಿಯ, ಆಕೆ ಅಂಗವಿಕಲಿ, 3 ಡೆತ್ ಆಗ್ಯಾರ. ಆಮೇಲೆ ಇಶಾಲಾಕ್ಷಿ ಅತ್ತೆ ಸುಬ್ರಹ್ಮಣ್ಯ ಸತ್ತಿ, ಆವಮ್ಮನ ಸತ್ತಿತ್ತು. ಓಕೆ, ಅಂದರೆ ಯಾವ ರೀತಿ ಸಿದ್ಧತೆ ಆಗ್ತದೆ ಅಂತ ಎಲ್ಲ ಮುಂದೆ ಏನು ಎಲ್ಲ ಕ್ರಿಯೆಗಳು ನಡಿಬೇಕಲ್ಲ, ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ? ಅದು ಬಾಡಿಗಳು ಅಲ್ಲಿಂದ ಏನು ಪೋಸ್ಟ್ ಮಾರ್ಟಮ್ ಆಗಿ ಬರ್ತವೆ. ಆಮೇಲೆ ಮುಂದಿಂದು ಈಗ ನಾವು ದಪ್ಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಬೇಕು. ಈ 17 ಜನ ಎಲ್ಲರೂ ಕೂಡ ಸಂಬಂಧಿಕರ ಹೇಗೆ? ಎಲ್ಲ ಒಟ್ಟು ಒಂದೇ ಸಂಬಂಧಿಕರು, ಬೇರೆ ಯಾರು ಹೊರಗಿನರು ಯಾರು ಇಲ್ಲ. ಒಟ್ಟು ಬುಡ ಸಂಬಂಧಿಕರೇ, ಎಲ್ಲ ಸಂಬಂಧ. ಅಣ್ಣನ ಮಕ್ಕಳು, ಅಪ್ಪನ ಹಿಂಗೆಲ್ಲ ಅಕ್ಕಂಗಿಯರು, ಬರೀ ಅವ್ರದ್ದೇ ಒಂದೇ ಫ್ಯಾಮಿಲಿಯರು, ಬೇರೆ ಯಾವುದೂ ಇಲ್ಲ. ಇರುವಂತ ಗ್ರಾಮಸ್ಥರು ತುಂಬಾ ಆತಂಕದಲ್ಲಿದ್ದಾರೆ. ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗೆ ನೋಡ್ಬೋದು ಸಹಜವಾಗಿ ಕೂಡ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ದೊಡ್ಡ ಆಘಾತ ಆಗಿದೆ. ಇನ್ನೇನೋ ಅಲ್ಲಿ ಅಪಘಾತ ಆಗಿದೆ. ಮೃತಪಟ್ಟ 13 ಜನ ಮೃತಪಟ್ಟ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಮುಂದಿನ ಏನೇನು ಆಗಿದೆ ಅನ್ನೋ ಮಾಹಿತಿ ಕೂಡ ಇವ್ರಿಗೂ ಕೂಡ ಇಲ್ಲ. ಇಲ್ಲಿರುವಂತಹ ಸಂಬಂಧಿಕರು ಕೂಡ ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಅದರ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆದರೆ ಗ್ರಾಮದಲ್ಲಿ ಕೂಡ ದುಃಖದ ವಾತಾವರಣ ಇದೆ, ದುಃಖ ಕೂಡ ಮಡುಗಟ್ಟಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಂಡ್ಮಿ, TV9 ಶಿವಮೊಗ್ಗ.